ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಈಸ್ ಆಲ್ ಅಬೌಟ್ ಟ್ರಾವೆಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ರೀಸೆಂಟಾಗಿ ವಿಸಿಟ್ ಮಾಡೋಂಥ ಪ್ಲೇಸ್ ಆ್ಯಂಡ್ ನಾವು ತುಂಬ ವರ್ಷಗಳಿಂದ ಅಂದರೆ ತುಂಬ ದಿನಗಳಿಂದ ಹೋಗಬೇಕು ಅಂತಲೇ ಅಂದ್ಕೊಂಡಂಥ ಪ್ಲೇಸ್ ಅದು ಈಗ ಕೂಡ ಬಂತು ಅಂತಲೇ ಹೇಳ್ಬೋದು. ಅದು ಬೇರೆ ಯಾವುದೂ ಅಲ್ಲ, ಸಾಣೇಹಳ್ಳಿ ಮಠ. ಸಾಣಿಹಳ್ಳ ಮಠಕ್ಕೆ ಹೋದ್ವಿ. ಅಲ್ಲಿ ಸ್ವಾಮೀಜಿಗಳು ಕೂಡ ಸಿಕ್ಕರು, ನಮ್ಮ ಪುಣ್ಯ. ಹಾಗಾಗಿ ಅವರ ಆಶೀರ್ವಾದಗಳು ತಗೊಂಡು ಅಲ್ಲೇ ಪ್ರಸಾದ ಕೂಡ ಸಿಕ್ತು, ಅದನ್ನು ಕೂಡ ಸೇವಿಸ್ಕೊಂಡು ಅಲ್ಲೇ ಇರುವಂತಹ ನಾವು ಬಯಲು ರಂಗಮಂದಿರ ಕೂಡ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನರಿ ಎಲ್ಲ ಸಖತ್ತಾಗಿತ್ತು. ಬಿಸಿಲಿತ್ತು ಅಂದರೂ ಕೂಡ ಅಷ್ಟೊಂದು ಬಿಸಿಲು ಫೀಲ್ ಆಗ್ತಿರಲಿಲ್ಲ. ಫುಲ್ ಗ್ರೀನರಿ ಇರೋದ್ರಿಂದ ತಂಪಾಗಿ ಗಾಳಿ ಕೂಡ ಬರ್ತಾಯಿತ್ತು. ಹೀಗೆ ನಾವು ನೋಡ್ತಾ ಇರಬೇಕಾದ್ರೆ ಬಯಲು ರಂಗಮಂದಿರನ ಒಬ್ಬರು ತಾತ ಕೂಡ ಸಿಕ್ಕಿದ್ರು. ಅವ್ರು ಹೇಳ್ತಾಯಿದ್ರು, ಇಲ್ಲಿರುವಂಥ ಗಿಡ ಮರಗಳೆಲ್ಲ ನಾನೇ ನೀರಾಗಿ ಬೆಳೆಸ್ತಾ ಇರೋದು ಅಂತ. ನನಗೂ ಕೇಳಿ ತುಂಬಾ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಈ ಬಯಲು ರಂಗಮಂದಿರದಲ್ಲಿ ನಾಟಕಗಳು ಕೂಡ ನಡೆಯುತ್ತೆ. ಅದು ವರ್ಷದಲ್ಲಿ ಫ್ಯೂ ಡೇಸ್ ಮಾತ್ರ ಏನೋ ನಡೆಯುತ್ತೆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಆ ಟೈಮಲ್ಲಿ ನಾವು ಲೈಕ್ ರಂಗಮಂದಿರ ತನಕ ಕಾರ್ ತೊಗೊಂಡೋದ್ವಿ. ನಾಟಕ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ತನಕ ಕಾರ್ ಬಿಡಲ್ಲ, ಅಲೋ ಇರಲ್ಲ, ವಾಕ್ ಮಾಡಿಕೊಂಡೇ ಹೋಗಬೇಕು. ರಂಗಮಂದಿರದಲ್ಲಿ ನಾಟಕ ಮಾಡೋ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ. ಅಲ್ಲಿ ಲೈವ್ ನೋಡ್ತಾ ಇದ್ದರೆ ಸಖತ್ತಾಗಿದೆ ಅಂತ ಹೇಳ್ತಿದ್ರು. ಲೈಕ್ ನೋಡಿದವರು ಹೇಳ್ತಿದ್ರು ನನಗೆ ತುಂಬ ಚೆನ್ನಾಗಿರುತ್ತೆ ನಾಟಕ ಎಲ್ಲ ಅಂತ. ನಾವು ಆ ಟೈಮ್ಗೆ ಹೋಗಬೇಕು ಅಂತ ನಾವು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ವಿ. ಕೇಳ್ಕೋಬೇಕು ಯಾವಾಗ ನಡೆಯುತ್ತೆ ಏನು ಅಂತೆಲ್ಲ. ನೋಡೋಕೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ವೀಡಿಯೋದಲ್ಲೇ ಎಷ್ಟು ಸಖತ್ತಾಗಿ ಕಾಣ್ತಿದೆ. ರೆಸಾರ್ಟ್ ಫೀಲೇ ಬರುತ್ತೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಬಯಲು ರಂಗಮಂದಿರ ಕೆಲವೊಂದು ಮೂವೀಸಲ್ಲಿ ಕೂಡ ಶೂಟ್ ಆಗಿದೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಹಾಗಿರುತ್ತೆ, ಯಾಕಂದರೆ ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ಯಾರು ಬಿಡ್ತಾರೆ ಹೇಳಿ ಫೋಟೋ ಶೂಟ್ ಮಾಡೋದ್ರಲ್ಲಿ ಅಥವಾ ಮೂವೀಸಲ್ಲಿ ತೊಗೊಳೋದ್ರಲ್ಲಿ. ಸಾಂಗ್ಸ್ಗೆ ಎಲ್ಲನೂ ಕೂಡ ತೊಗೊಂಡಿರ್ತಾರೆ ಆಬ್ವಿಯಸ್ಲಿ. ತಾದಿಗಳು ಇದ್ದರು ಅಲ್ಲಿ, ಅವ್ರನ್ನೂ ಮೀಟ್ ಮಾಡಿದ್ದಾಯಿತು. ಅವರು ಸ್ವಾಮೀಜಿಗಳಿಗೆ ವೇಟ್ ಮಾಡ್ತಾಯಿದ್ರು ಅವ್ರ ಆಶೀರ್ವಾದ ತೊಗೊಳಕ್ಕೆ. ನಂತರ ನನಗೆ ಸ್ಟೂಡೆಂಟ್ಸ್ ಕೂಡ ಸಿಕ್ಕರು, ಅಲ್ಲೇ ಇರುವಂಥ ಸ್ಟೂಡೆಂಟ್ಸು. ಅವತ್ತು ಹಾಲಿಡೇ ಇತ್ತು ಅನಿಸುತ್ತೆ, ಹಾಗಾಗಿ ಅವರೆಲ್ಲ ಸ್ವಲ್ಪ ಜನ ಓಡಾಡ್ತಾಯಿದ್ರು. ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.